ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಡೈರಿ ಕನ್ನಡಕ್ಕೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾನು ಹೇಳ್ತಿರೋ ಕಥೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ. ಸಮಯವನ್ನ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗೋಣ. ಅದು 1954 ಜನವರಿ 30, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರ. ಆವತ್ತು ಬೆಳ್ಳಂಬೆಳಿಗ್ಗೆ ಕಾಲಿಘಾಟ್ ಅನ್ನೋ ಏರಿಯಾದಲ್ಲಿ ಮಾರ್ಕೆಟ್ ಶುರುವಾಗಕ್ಕೆ ಇನ್ನು ಕೆಲವೇ ನಿಮಿಷಗಳಿತ್ತು. ಸ್ವಚ್ಛತಾ ಕಾರ್ಮಿಕರು ತಮ್ಮ ದಿನನಿತ್ಯದ ಕೆಲಸ ಮಾಡ್ತಿದ್ರು. ರಸ್ತೆ ಗುಡಿಸ್ತಾ ಇದ್ದ ಒಬ್ಬ ಕಾರ್ಮಿಕನಿಗೆ ಟಾಯ್ಲೆಟ್ ಹೊರಗಡೆ ಪೇಪರ್ನಲ್ಲಿ ಸುತ್ತಿರುವ ಒಂದು ವಿಚಿತ್ರ ಪಾರ್ಸೆಲ್ ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಅದರ ಮೇಲೆ ರಕ್ತದ ಕಲೆಗಳು. ನೋಡಕ್ಕೆ ಇದು ಸಾಮಾನ್ಯ ಕಸದ ಪ್ಯಾಕೆಟ್ ತರ ಕಾಣಿಸ್ಲಿಲ್ಲ. ಕಾರ್ಮಿಕನಿಗೆ ಏನೋ ಡೌಟ್ ಬಂದು ಒಂದು ಕಡ್ಡಿಯಿಂದ ಆ ಪಾರ್ಸೆಲನ್ನ ಸ್ವಲ್ಪ ತಳ್ಳಿದ. ಅಷ್ಟೇ ನೋಡಿ, ಆ ಪಾರ್ಸೆಲ್ ಒಳಗಡೆಯಿಂದ ಒಂದು ಮನುಷ್ಯನ ಬೆರಳು ಹೊರಗೆ ಕಾಣಿಸುತ್ತೆ. ಭಯದಿಂದ ಕಿರುಚಾಡಿದ ಕಾರ್ಮಿಕನ ಕೂಗು ಕೇಳಿ ಜನರೆಲ್ಲ ಓಡಿ ಬರ್ತಾರೆ. ತಕ್ಷಣ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾರೆ. ಪೊಲೀಸರು ಬಂದು ಆ ಪಾರ್ಸೆಲ್ ಬಿಚ್ಚಿ ನೋಡಿದಾಗ ಅಲ್ಲಿದ್ದ ದೃಶ್ಯ ಅವರನ್ನೇ ಬೆಚ್ಚಿ ಬೀಳಿಸುತ್ತೆ. ಅದರೊಳಗೆ ಮನುಷ್ಯನ 2 ಕೈಗಳನ್ನ ಭುಜದವರೆಗೂ ಕತ್ತರಿಸಿ ಹಾಕಲಾಗಿತ್ತು. ಇದೇ ಶಾಕ್ನಲ್ಲಿದ್ದ ಪೊಲೀಸರಿಗೆ ಮಧ್ಯಾಹ್ನ ಆಗ್ತಿದ್ದಂತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಸಿಗುತ್ತೆ. ಪಕ್ಕದ ಪಾರ್ಕ್ನಲ್ಲಿ ಮರದ ಕೆಳಗೆ ಪತ್ರಿಕೆಯಲ್ಲಿ ಸುತ್ತಿರುವ ಇನ್ನೂ 3 ಪಾರ್ಸೆಲ್ಗಳು ಸಿಕ್ಕಿವೆ ಅಂತ. ಪೊಲೀಸರು ಅಲ್ಲಿಗೆ ಹೋದಾನ ಸಿಕ್ಕ ದೃಶ್ಯಗಳನ್ನ ವಿವರಿಸೋಕೂ ಸಾಧ್ಯವಿಲ್ಲ. ಮೊದಲ ಪಾರ್ಸೆಲ್ನಲ್ಲಿ ಮನುಷ್ಯನ 2 ಕಾಲುಗಳು, ಎರಡನೇ ಪಾರ್ಸೆಲ್ನಲ್ಲಿ ಒಬ್ಬ ಮಹಿಳೆಯ ಅರ್ಧ ದೇಹ ಅಂದ್ರೆ ಕುತ್ತಿಗೆಯಿಂದ ಹೊಟ್ಟೆಯವರೆಗೂ ಕತ್ತರಿಸಿರೋ ಭಾಗ ಸಿಗತ್ತೆ. 3ನೇ ಪಾರ್ಸೆಲ್ ಬಿಚ್ಚಿದಾಗ ಅದರೊಳಗೆ ಆ ಮಹಿಳೆಯ ತಲೆ ಇತ್ತು. ಕ್ರೌರ್ಯ ಅಂದ್ರೆ ಏನು ಗೊತ್ತಾ? ಆ ತಲೆಯಲ್ಲಿರೋ ಪ್ರತಿಯೊಂದು ಕೂದಲನ್ನೂ ಬಲವಂತವಾಗಿ ಕಿತ್ತು ಹಾಕಲಾಗಿತ್ತು. ಪೊಲೀಸರು ಗುರುತು ಹಿಡಿಬಾರ್ದು ಅಂತ ಆ ಮಹಿಳೆಯ ಮುಖದ ಚರ್ಮವನ್ನೇ ಸುಲಿದು ಹಾಕಿದ್ದ ಆ ಸೈಕೋ ಕಿಲ್ಲರ್. ಆದ್ರೆ ಆ 3ನೇ ಪಾರ್ಸೆಲ್ನಲ್ಲಿ ಪೊಲೀಸರನ್ನ ಸ್ತಬ್ಧವಾಗಿಸೋ ಇನ್ನೊಂದು ವಿಷಯ ಇತ್ತು. ಅದೇನಪ್ಪಾ ಅಂದ್ರೆ ಆ ಪಾರ್ಸೆಲ್ನಲ್ಲಿ ಒಂದು ಸತ್ತ ನವಜಾತ ಶಿಶುವಿನ ಶವ ಕೂಡ ಇತ್ತು. ಅಂದ್ರೆ ಆ ಮಹಿಳೆ ಕೊಲೆಯಾಗುವಾಗ ಗರ್ಭಿಣಿಯಾಗಿದ್ರು. ಈ ಸೈಕೋ ಕಿಲ್ಲರ್ ಯಾರು? ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡೋಕೆ ಕಾರಣವೇನು ಅಂತ ಇಡೀ ಭಾರತವೇ ಹುಡುಕ್ತಿದ್ದಾಗ ಅನಿರೀಕ್ಷಿತವಾಗಿ ಒಂದು ಟ್ವಿಸ್ಟ್ ಸಿಗುತ್ತೆ. ಪೊಲೀಸರಿಗೆ ಸಿಕ್ಕ ಎಲ್ಲಾ ಪಾರ್ಸೆಲ್ಗಳಲ್ಲೂ ಒಂದು ಕಾಮನ್ ವಿಷಯ ಇತ್ತು. ಅದು ಜುಗಾಂತರ್ ಅನ್ನೋ ನ್ಯೂಸ್ ಪೇಪರ್. ಎಲ್ಲಾ ಪಾರ್ಸೆಲ್ಗಳನ್ನ ಅದೇ ಪೇಪರ್ನಲ್ಲಿ ಸವಿಯಲಾಗಿತ್ತು. ಈ ಕೇಸ್ನ ತನಿಖೆಗೆ ಆಫೀಸರ್ ಸಮರೇಂದ್ರನಾಥ್ ಘೋಷ್ ಅವರನ್ನ ನೇಮಿಸಲಾಗುತ್ತೆ. ಅವರು ಮೊದಲು ಮಾಡಿದ್ದೇನು ಗೊತ್ತಾ? ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಮೃತದೇಹದ ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾರೆ. ಡಾಕ್ಟರ್ ಮುರಾರಿ ಮೋಹನ್ ಮುಖರ್ಜಿಯವರು 8 ಗಂಟೆಗಳ ಕಾಲ ಕಷ್ಟಪಟ್ಟು ಆ ಮಹಿಳೆಯ ಮುಖಕ್ಕೆ ಒಂದು ರೂಪ ಕೊಡ್ತಾರೆ. ಆ ಫೋಟೋನ ಎಲ್ಲಾ ಪತ್ರಿಕೆಗಳಲ್ಲೂ ಹಾಕ್ತಾರೆ. ಆದ್ರೆ ಯಾರೂ ಗುರುತು ಹಿಡಿಯಲ್ಲ. ಹೀಗೆ 1 ತಿಂಗಳು ಕಳೆಯುತ್ತೆ. ಅದೆಲ್ಲೋ ಅಡಗಿದ್ದ ಕಿಲ್ಲರ್ ಫೆಬ್ರವರಿ 25ಕ್ಕೆ ಹೊರಗೆ ಬರ್ತಾನೆ. ಒಂದು ಅಂಗಡಿಯಲ್ಲಿ ಪೇಪರ್ ತಗೊಂಡು ತನ್ನದೇ ಕೊಲೆ ಸುದ್ದಿಯನ್ನ ಓದ್ತಾ ಇದ್ದಾಗ ಅವನಿಗೊಂದು ಸುಳಿವು ಸಿಗುತ್ತೆ. ಇತ್ತ ಆಫೀಸರ್ ಸಮರೇಂದ್ರನಾಥ್ ಅವರಿಗೆ ಸಿಕ್ಕಾಪಟ್ಟೆ ಜ್ವರ ಇರುತ್ತೆ. ಔಷಧಿ ತಗೊಳ್ಳಕ್ಕೆ ರಾತ್ರಿ 9ವರೆಗೆ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಹುಡುಗ ಪೇಪರ್ ಓದ್ತಾ ಇರ್ತಾನೆ. ಆಫೀಸರ್ ಟ್ಯಾಬ್ಲೆಟ್ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾನೆ. ಆಫೀಸರ್ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಅರ್ಧ ದಾರಿಯಲ್ಲಿ ಅವರಿಗೊಂದು ಐಡಿಯಾ ಬರುತ್ತೆ. ಕಾರು ತಿರುಗಿಸಿ ಮತ್ತೆ ಮೆಡಿಕಲ್ ಶಾಪ್ಗೆ ಬಂದು ಆಫೀಸರ್ ಪೇಪರ್ ಬಂಡಲ್ ಚೆಕ್ ಮಾಡ್ತಾರೆ. ಅಲ್ಲಿ ದಿನಾಂಕದ ಪ್ರಕಾರ ಇಟ್ಟಿದ್ದ ಜುಗಾಂತರ್ ಪೇಪರ್ಗಳಲ್ಲಿ ಕೆಲವು ದಿನಾಂಕದ ಪೇಪರ್ಗಳು ಮಾತ್ರ ಇರಲ್ಲ. ಆ ಡೇಟ್ಸ್ ಚೆಕ್ ಮಾಡಿದ್ರೆ ಯಾವ ದಿವಸ ಆ ಮಹಿಳೆಯ ದೇಹದ ಭಾಗಗಳನ್ನ ಎಸೆಯಲಾಗಿತ್ತೋ ಅದೇ ದಿನಾಂಕದ ಪೇಪರ್ಗಳು ಮಿಸ್ ಆಗಿದ್ವು. ಆ ಹುಡುಗನ ಹತ್ತಿರ ಮಿಸ್ ಆಗಿರೋ ಪೇಪರ್ ಬಂಡಿಲ್ಗಳನ್ನ ಯಾರು ತೆಗೆದುಕೊಂಡು ಹೋಗಿದ್ದಾರೋ ಅವರ ಅಡ್ರೆಸ್ ಅನ್ನು ಬರೆದುಕೊಡು ಎಂದು ಕಾಗದದಲ್ಲಿ ವಿಳಾಸ ಬರೆಸ್ಕೊಳ್ತಾರೆ. ಅಲ್ಲಿಂದಲೇ ನೋಡಿ ಅಸಲಿ ಕಥೆ ಶುರುವಾಗೋದು. ಆಫೀಸರ್ ಆ ಅಡ್ರೆಸ್ಗೆ ಹೋದಾಗ ಆ ಮನೆ ಲಾಕ್ ಇರುತ್ತೆ. ಪಕ್ಕದ ಮನೆಯವರು ಹೇಳ್ತಾರೆ, ಇಲ್ಲಿ ಒಬ್ಬ ದಂಪತಿ ಮತ್ತು 6 ವರ್ಷದ ಮಗು ಇದ್ರೂ ಮಹಿಳೆಗೆ ಡೆಲಿವರಿ ಟೈಮ್ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ. ಆದ್ರೆ ಆಫೀಸರ್ ಚೆಕ್ ಮಾಡಿದ್ರೆ ಯಾವ ಹಾಸ್ಪಿಟಲ್ನಲ್ಲೂ ಆ ಹೆಸರಿನ ಮಹಿಳೆ ಇರಲ್ಲ. ಕೊನೆಗೆ ಫೆಬ್ರವರಿ 27ರಂದು ಮುಖ ಮುಚ್ಚಿಕೊಂಡು ಓಡಾಡ್ತಿದ್ದ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಹಿಡಿತಾರೆ. ಅವನೇ ಬೀರೇನ್ ದತ್ತ. ಅವನನ್ನ ವಿಚಾರಣೆ ಮಾಡಿದಾಗ ಬಾಯಿ ಬಿಡ್ತಾನೆ. ಕೊಲೆಯಾದವಳು ಅವನ ಹೆಂಡತಿ ಬೇಲಾರಾಣಿ ಅಂತ. ಹಣಕಾಸಿನ ಕಿರಿಕಿರಿ ಮತ್ತು ಜಗಳದಿಂದ ತನ್ನ ಗರ್ಭಿಣಿ ಹೆಂಡತಿಯನ್ನೇ ಅಮಾನವೀಯವಾಗಿ ಕೊಂದು ಗುರುತು ಸಿಗಬಾರದು ಅಂತ ದೇಹವನ್ನ ತುಂಡು ತುಂಡು ಮಾಡಿದ್ದ ಆ ಸೈಕೋ ಕಿಲ್ಲರ್ 1956ರಲ್ಲಿ ಈ ಕ್ರೂರಿಗೆ ಗಲ್ಲು ಶಿಕ್ಷೆಯಾಗತ್ತೆ. ಸಿಸಿಟಿವಿ ಇಲ್ಲದ ಆ ಕಾಲದಲ್ಲೂ ಕೇವಲ ಒಂದು ನ್ಯೂಸ್ ಪೇಪರ್ ಸುಳಿವು ಹಿಡಿದು ಕೇಸ್ ಸಾಲ್ವ್ ಮಾಡಿದ ಆಫೀಸರ್ ಸಮರೇಂದ್ರನಾಥ್ ಅವರಿಗೆ ಚಿನ್ನದ ಪದಕ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕ್ರೈಮ್ ಎಷ್ಟೇ ಪ್ಲಾನ್ ಮಾಡಿದ್ರೂ ಒಂದಲ್ಲ ಒಂದು ಸುಳಿವು ಬಿಟ್ಟೇ ಬಿಡ್ತಾರೆ ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿ. ಈ ಸ್ಟೋರಿ ಬಗ್ಗೆ ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಕೇಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.